ಏನು ಗೊತ್ತಾ, ಒಂದು ಕ್ವಿಕ್ ವಿಡಿಯೋ, ಸ್ಕ್ರಿಪ್ಟ್ ಏನು ರೆಡಿ ಇಲ್ಲ, ಅನುಭವದ ಮಾತು. ಆಮೇಲೆ ಈ ರೀಲ್ ಬಂದುಬಿಟ್ಟು ನಂತರ ಸಿಂಪಲ್ ಮತ್ತು ಮಿಡಲ್ ಕ್ಲಾಸ್ ಹೆಂಗಸರಿಗೆ ಮಾತ್ರ, ಉಳಿದವರೆಲ್ಲ ಸ್ಕ್ರೋಲ್ ಮಾಡ್ಬೋದು. ಓಕೆ, ಸೊ ಏನಂದರೆ, ನಾನು ಇಂಡ್ಯಾದಲ್ಲಿರಬೇಕಾದ್ರೆ ನನ್ನ ಲೈಫಲ್ಲಿ ಯಾವತ್ತೂ ಮನೆ ಕೆಲಸಕ್ಕೆ ಹೆಲ್ಪಿಗೆ ಅಂತ ಯಾರನ್ನೋ ಹೌಸ್ ಹೆಲ್ಪ್ ಇಟ್ಟಿದ್ದಿಲ್ಲ, ಆಯಿತಾ. ಎಷ್ಟು ಬ್ಯುಸಿ ಇದ್ರೂ ಏನಿದ್ರೂ ಕ್ಲೀನಿಂಗ್, ಕುಕ್ಕಿಂಗ್ ಎಲ್ಲ ನಾನೇ ಮಾಡ್ತಿದ್ದೆ. ಓಕೆನಾ. ಸೊ US ಗೆ ಬಂದ ನಂತರ ಇಲ್ಲಿ ಸ್ವಲ್ಪ ಎಫರ್ಟ್ ಮಾಡೋದು ಕಷ್ಟನೇ, ಆಯಿತಾ. ಆದ್ರೂ ಕೆಲವ್ರು ಇಡ್ತಾರೆ, ಲೈಕ್ ಕ್ಲೀನಿಂಗಿಗೆ, ಕುಕ್ಕಿಂಗೆಲ್ಲ ಸ್ವಲ್ಪ ಇಡ್ತಾರೆ. ನಾನು ಇಂಡ್ಯಾದಲ್ಲೇ ಇಟ್ಟಿಲ್ಲ ಅಂದರೆ ಇಲ್ಲಿಡ್ತೀನಾ. ಸೊ ನಾನು ಇಲ್ಲೂ ಇಟ್ಟಿರಲಿಲ್ಲ. ಓಕೆ, ಸೊ ರೀಸೆಂಟ್ಲಿ ಏನಾಯಿತು ಅಂತಂದರೆ, ನಾನು ಆಫೀಸಿಗೆ ಟೈಮ್ ಆಗ್ತಿದ್ದೆ, ನಾನು ಬೇಗ ಬೇಗ ಮಾತಾಡಬೇಕಾಯ್ತಾ. ಸೊ ರೀಸೆಂಟ್ಲಿ ಏನಾಯಿತು ಅಂತಂದರೆ, ನಾನು ಇಲ್ಲೂ ಆಫೀಸಿಗೆ ಹೋಗ್ತೀನಿ. ಸೊ ಎವ್ರಿ ಮಂತ್ ನನಗೆ ಅಂತ ಏನಾದರೂ ಖರ್ಚು ಮಾಡ್ತೀನಿ, ಆಯಿತಾ. ಈ ಮಂತ್ ಏನು ಮಾಡಿದೆ ಅಂತಂದರೆ, ಫಾರ್ ಎ ಚೇಂಜ್ ಯಾಕೆ ನಾನು ಕೂಡ ಕ್ಲೀನಿಂಗ್ ಸರ್ವಿಸ್ ಒಮ್ಮೆ ಟ್ರೈ ಮಾಡಬಾರ್ದು ಅಂತ ಯೋಚನೆ ಮಾಡಿ ಕ್ಲೀನಿಂಗ್ ಸರ್ವಿಸ್ ಅವ್ರನ್ನ ಕರೆದೆ. ಓಕೆನಾ. ಸೊ ಕ್ಲೀನಿಂಗ್ ಸರ್ವಿಸ್ ಅವ್ರನ್ನ ಕರೆದ್ರೆ ಅವರು, ನಾನು ಅದೇನು ಸ್ಯಾಟರ್ಡೆ ಸಂಡೇ 2 ದಿನ ಕೂತ್ಕೊಂಡು ಉಜ್ತೀನಿ, ತಿಕ್ಕತೀನಿ, ತೊಳಿತೀನಿ, ಪಾತ್ರೆ ಅದು ಇದು ಅಂತ ಎಲ್ಲ, ಆ ಯಮ್ಮಂದರು ಬಂದುಬಿಟ್ಟು 2 ಗಂಟೆಯಲ್ಲಿ ಪಟ್ 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 ಪಟ ಅಂತ ಮಾಡಿಬಿಟ್ಟು ಫುಲ್ ಕ್ಲೀನ್ ಮಾಡಿ ಮನೆಯೆಲ್ಲ ಚಕ್ ಚಕ ಅಂತ ಮಾಡಿಬಿಟ್ರು, ಆಯಿತಾ. ಸೊ ಅವ್ರು ಹೋದ ನಂತರ ನಾನು ಒಂದು ಹಾಫ್ ಆನ್ ಅವರ್ ಕುತ್ಕೊಂಡ್ಬಿಟ್ಟು ಅದೇ ಯೋಚನೆ ಮಾಡಿದೆ, ಯಪ್ಪ ಯಾಕೆ ನಾನು ಇಷ್ಟು ವರ್ಷ ಲೈಫ್ ಲಾಂಗ್ ಒಂದ್ಸರಿನೂ ಹೌಸ್ ಹೆಲ್ಪ್ಗೆ ಯೋಚನೆ ಮಾಡಿಲ್ಲ, ಹೌಸ್ ಹೆಲ್ಪ್ ತಗೋಬೇಕು ಅನ್ನೋ ಯೋಚನೆ ಮಾಡಿಲ್ಲ, ಎಲ್ಲ ನಾನೇ ಮಾಡ್ತಿದ್ದೆ ಅಂತ ಯೋಚನೆ ಬಂತು, ಆಯಿತಾ. ಸೊ ಇಲ್ಲಿ ಸ್ಟೋರಿ ಏನಂತಂದರೆ, ಯಾರಿಗೆಲ್ಲ ಹೌಸ್ ಕ್ಲೀನಿಂಗ್ ಸರ್ವಿಸ್ಗೆ ಎಫರ್ಟ್ ಮಾಡೋಕ್ಕೆ ಆಗುತ್ತೋ, ನೀವು ವುಮೆನ್ಸ್ ಆರ್ ಬಾರ್ನ್ ಪರ್ಫೆಕ್ಟ್ ಅನ್ನೋ ಸ್ವಲ್ಪ ಆ್ಯಟಿಟ್ಯೂಡನ್ನ ಪಕ್ಕಕ್ಕಿಟ್ಟು ಪಾಸ್ ಕೊಟ್ಟು ಕ್ಲೀನಿಂಗ್ ಸರ್ವಿಸ್ ಅವ್ರನ್ನ ಕರೆಸ್ಬಿಟ್ಟು ಮನೆ ಕ್ಲೀನು ಅವ್ರ ಹತ್ರ ಮಾಡಿಸಿ, ಆಯ್ತಾರ. ಅದನ್ನು ಆ 2 ಡೇಸ್ ಏನು ಉಳಿಯುತ್ತಲ್ಲ ನಿಮಗೆ, ಅದನ್ನು ನೀವು ನಿಮ್ಮ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಅಥವಾ ನಿಮಗೇನಾದರೂ ಏನು ಹೇಳ್ತಾರೆ, ಸೆಲ್ಫ್ ಕೇರಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಅಥವಾ ನಿಮ್ಗೇನಾದರೂ ನ್ಯೂ ಸ್ಕಿಲ್ ಕಲಿಬೇಕು ಅಂತ ಅನಿಸಿದರೆ ಆ ಟೈಮ್ನ ಅದಕ್ಕೆ ಯೂಸ್ ಮಾಡಿ, ಆಯಿತಾ. ಸುಮ್ಮನೆ ಕೂತ್ಕೊಂಡು ಮನೆಯಲ್ಲಿ ಬರೀ ಕ್ಲೀನಿಂಗು ಅಡುಗೆ ಮನೆಯಿಂದ ಹೊರಗಡೆ ಹೋಗೋಂಗೆ ಇಲ್ಲ ಅನ್ನೋ ಥರ ಮಾಡ್ಕೋಬೇಡಿ, ಆಯಿತಾ. ಆಮೇಲೆ ಕೆಲವರಿಗೆ ಮನೆ ಕ್ಲೀನ್ ಮಾಡೋದು, ಅಡುಗೆ ಮಾಡೋದು ಅದರಲ್ಲೇ ಖುಷಿ ಅಂಥವರು ನೀವು ಅದನ್ನೇ ಮಾಡಿ, ಆಯಿತಾ. ಯು ಕಂಟಿನ್ಯೂ ಡೂಯಿಂಗ್ ದ್ಯಾಟ್. ಓಕೆ, ಕೆಲವರಿಗೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಮಾಡಬೇಕಲ್ವ ಅಂತ ಮಾಡ್ತಾರೆ. ಕೆಲವರಿಗೆ ಅದು ಇಷ್ಟನೋ ಕಷ್ಟನೇ ಗೊತ್ತಿರಲ್ಲ, ಬಟ್ ಅಂದ್ರೂ 24/7 ಮನೇಲಿ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡೇ ಇರ್ತಾರೆ, ಆಯಿತಾ. ಸೊ ಆ ಥರ ಇರೋರು ಒಮ್ಮೆ ಯೋಚನೆ ಮಾಡಿ, ಯಾವಾಗಲೂ ಕರಿಬೇಕಾಗಿಲ್ಲ, ಯಾವಾಗಲೂ ಒಮ್ಮೆ ಕರೆಸ್ಬಿಟ್ಟು ಅವ್ರ ಹತ್ರ ಕ್ಲೀನ್ ಮಾಡಿಸಿ, ನಾವು ಅದು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ಅದರದ್ದು 10% ಅವ್ರು ಮಾಡಲ್ಲ ಟೈಮು, ಅಷ್ಟರೊಳಗಡೆ ರಿಸಲ್ಟ್ ವಿಲ್ ಬಿ ಮೋರ್ ದೆನ್ ವಾಟ್ ವಿ ವಿಲ್ ಡು, ಆಯಿತಾ. ಸೊ ಅಷ್ಟೇ ಇವತ್ತಿಂದು ಮಾತು. ಸೊ ನಾನೀಗ ಆಫೀಸಿಗೆ ಹೊರಡಬೇಕು, ಲೇಟ್ ಆಗ್ತಿದೆ. ಇನ್ನೇನಾದರೂ ಇದ್ದರೆ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ತೀನಿ. ಓಕೆನಾ, ಬಾಯ್.